ನಮಸ್ಕಾರ ಎಲ್ರಿಗೂ. ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಪ್ರಮುಖ ಪ್ರಶ್ನೆಯನ್ನು ಚರ್ಚೆ ಮಾಡಿದ್ದೆವು. ಅದೇನೆಂದರೆ, ನಮ್ಮ ಸಂವಿಧಾನವು ನಿಜವಾಗಿಯೂ ಭಾರತೀಯರ ಆಶೋತ್ತರಗಳಿಗೆ ಅನುಗುಣವಾಗಿ ರೂಪುಗೊಂಡಿದೆಯೇ, ಅಥವಾ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ರೂಪಿಸಿಕೊಟ್ಟ ಒಂದು ಚೌಕಟ್ಟೆ? ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಮುಂದಿನ ಆಳವಾದ ಸತ್ಯವನ್ನು ತಿಳಿಯೋಣ. ನೋಡಿ, ಇವತ್ತು ನಾವು ಭಾರತದ ಸ್ವತಂತ್ರದ ಬಗ್ಗೆ ನಮಗೆ ಗೊತ್ತಿಲ್ಲದ ಅಥವಾ ನಾವು ಹೆಚ್ಚು ಚರ್ಚೆ ಮಾಡದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ನಮಗೆಲ್ಲ ಗೊತ್ತು, 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಿತು ಎಂದು. ಆದರೆ ಬ್ರಿಟಿಷರು ಅಷ್ಟು ಸುಲಭವಾಗಿ ಭಾರತವನ್ನು ಬಿಟ್ಟು ಹೋದರು? ಕೇವಲ ಅಹಿಂಸಾ ಚಳುವಳಿಯಿಂದಲೇ ಅವರು ಹೆದರಿ ಹೋದರೆ, ಅಥವಾ ಅದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಒತ್ತಡಗಳು ಸಹ ಇದ್ದವೆ ಎಂಬುದನ್ನು ತಿಳಿಯುವುದು ಸಹ ಅವಶ್ಯ. ಅಷ್ಟೇ ಅಲ್ಲದೆ, ಇಂದು ನಾವು ಪಾಲಿಸುತ್ತಿರುವ ಸಂವಿಧಾನವು ನಿಜವಾಗಿಯೂ ಭಾರತೀಯರ ಅನುರೂಪವಾಗಿ ರೂಪುಗೊಂಡಿದೆಯೇ, ಅಥವಾ ಆಂಗ್ಲರಿಲಿಂದ ಹೋಗುವಾಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಟ್ಟ ಒಂದು ಚೌಕಟ್ಟೆ? ಈ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ನಾವು ಎರಡನೇ ಮಹಾಯುದ್ಧದ ಆರಂಭದಿಂದಲೇ ತಿಳಿಯಬೇಕಾಗುತ್ತದೆ. ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ಪಾತ್ರ, ಅಮೆರಿಕದ ಒತ್ತಡ ಮತ್ತು ಭಾರತ ದೇಶದ ಸಂವಿಧಾನದ ಬುನಾದಿಯ ಬಗ್ಗೆ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ನೋಡಿ, ಒಂದು ಕಾಲದಲ್ಲಿ ಬ್ರಿಟನ್ ಸಾಮ್ರಾಜ್ಯದಲ್ಲಿ ಸೂರನೇ ಮುಳುಗುತ್ತಿರಲಿಲ್ಲ ಎಂಬುದನ್ನು ಎಲ್ಲರೂ ತಿಳಿದಂತಹ ವಿಷಯ. ಅಷ್ಟು ದೊಡ್ಡದಾಗಿತ್ತವರ ಅಧಿಕಾರ. ಆದರೆ 1939ರಲ್ಲಿ ಶುರುವಾದ ಎರಡನೇ ಮಹಾಯುದ್ಧ ಎಲ್ಲವನ್ನು ಬದಲಾಯಿಸಿತು. ಇಲ್ಲಿ ನಾವು ಹಿಟ್ಲರ್ನ ಬಗ್ಗೆ ಮಾತನಾಡಲೇಬೇಕು. ಏಕೆಂದರೆ ಹಿಟ್ಲರ್ ಭಾರತಕ್ಕೆ ಸ್ವತಂತ್ರ ಕೊಡಿಸಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡಿರಲಿಲ್ಲ. ಆದರೆ ಆತ ಬ್ರಿಟನ್ನ ಮೇಲೆ ಮಾಡಿದ ಸತತ ದಾಳಿಗಳು ಬ್ರಿಟನ್ ಬೆನ್ನೆಲುಬನ್ನೇ ಮುರಿದವು. ಯುದ್ಧ ಮುಗಿಯುವ ಹೊತ್ತಿಗೆ ಬ್ರಿಟನ್ ಅಮೆರಿಕಾದಿಂದ ಸುಮಾರು $4 ಬಿಲಿಯನ್ ಸಾಲ ಮಾಡಿತ್ತು. ಅಂದರೆ ಬ್ರಿಟನ್ ಆರ್ಥಿಕವಾಗಿ ಪೂರ್ತಿ ದಿವಾಳಿಯಾಗಿತ್ತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸೈನ್ಯದಲ್ಲಿ ಇದ್ದವರಲ್ಲಿ ಹೆಚ್ಚಿನವರು ಭಾರತೀಯ ಸೈನಿಕರೇ ಆಗಿದ್ದರು. ಇದೇ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಎಂಬ ತಮ್ಮದೇ ಆದ ಸ್ವತಂತ್ರ ಸೈನ್ಯವನ್ನು ಕಟ್ಟಿದ್ದರು. ಆಗ ಬ್ರಿಟಿಷರಿಗೆ ಒಂದು ದೊಡ್ಡ ಭಯ ಶುರುವಾಗಿತ್ತು. ಅದೇನೆಂದರೆ, ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷ್ ಸೈನ್ಯದಲ್ಲಿರುವ ಭಾರತೀಯ ಸೈನಿಕರನ್ನು ತಮ್ಮ ಆಜಾದ್ ಹಿಂದ್ ಫೌಜಿಗೆ ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆತಂಕ ಅವರಲ್ಲಿ ಮನೆ ಮಾಡಿತ್ತು. ಒಂದು ವೇಳೆ ತಮ್ಮ ಸೈನ್ಯದಲ್ಲಿರುವ ಭಾರತೀಯ ಸೈನಿಕರೇ ತಮ್ಮನ್ನು ಕೈಬಿಟ್ಟು ಹೋದರೆ, ಅಥವಾ ತಮ್ಮ ವಿರುದ್ಧವೇ ತಿರುಗಿ ಬಿದ್ದರೆ ಭಾರತವನ್ನಾಳಲು ಸಾಧ್ಯ ಇಲ್ಲ ಮತ್ತು ತಮ್ಮ ಸೋಲು ನಿಶ್ಚಿತ ಎಂಬ ಸತ್ಯ ಅವರಿಗೆ ಮನವರಿಕೆಯಾಗಿತ್ತು. ಇದೇ ಸಮಯದಲ್ಲಿ ಅಮೆರಿಕ ಬ್ರಿಟನ್ ಮೇಲೆ ಒತ್ತಡ ಹೇರಲು ಆರಂಭ ಮಾಡಿತ್ತು. ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್ ಅವರು ಬ್ರಿಟನ್ನ ಪ್ರಧಾನಿ ಚರ್ಚಿಲ್ಗೆ ಒಂದು ಸ್ಪಷ್ಟ ಸಂದೇಶ ನೀಡಿದ್ದರು. ಅದೇನೆಂದರೆ, ಇನ್ನು ಮುಂದೆ ನೀವು ನೇರವಾಗಿ ಕಲೋನಿಗಳನ್ನಾಳಲು ಸಾಧ್ಯವಿಲ್ಲ, ಅವರಿಗೆ ಸ್ವತಂತ್ರ ನೀಡಿ ಎಂದು ಸಹ ಆದೇಶವಿಟ್ಟಿದ್ದರು. ಆದರೆ ಆರ್ಥಿಕವಾಗಿ ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿಟ್ಟುಕೊಂಡು ಅವರನ್ನು ಮುನ್ನಡೆಸಬೇಕು ಎಂದು ಸೂಚಿಸಿದ್ದರು. ಅಂದರೆ ಭಾರತಕ್ಕೆ ರಾಜಕೀಯವಾಗಿ ಸ್ವತಂತ್ರ ನೀಡಿದರೂ ಸಹ ಆ ದೇಶದ ಸಂಪತ್ತು ಮತ್ತು ಮಾರುಕಟ್ಟೆ ಮಾತ್ರ ನಮ್ಮ ನಿಯಂತ್ರಣದಲ್ಲೇ ಇರಬೇಕು ಎಂಬುದು ಅವರ ಗುರಿಯಾಗಿತ್ತು. ಇದನ್ನೇ ನಾವು ನಿಯೋ ಕಾಲೋನಿಸಂ ಎಂದು ಸಹ ಕರೆಯುತ್ತೇವೆ, ಅಥವಾ ಪರೋಕ್ಷವಾಗಿ ಹಿಡಿತದಲ್ಲಿಟ್ಟುಕೊಳ್ಳುವುದು ಎನ್ನುತ್ತೇವೆ. ಅಂದರೆ ನೇರ ಆಡಳಿತ ನಡೆಸದೆ ಸಾಲಗಳು, ವ್ಯಾಪಾರ ಒಪ್ಪಂದಗಳು ಮತ್ತು ಮಿಲಿಟರಿ ಬೇಸ್ಗಳ ಮೂಲಕ ದೇಶವನ್ನು ನಿಯಂತ್ರಿಸುವುದು. ಅಮೆರಿಕದ ಉದ್ದೇಶ ಬ್ರಿಟನ್ ಶಕ್ತಿಯನ್ನು ಕುಗ್ಗಿಸಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವುದಾಗಿತ್ತು. ಅದರಲ್ಲಿ ಅದು ವಿಜಯವನ್ನು ಸಾಧಿಸಿ ಇಂದು ಪ್ರಭಾವ ಹೇರುತ್ತಿದೆ. ಈ ಎಲ್ಲ ವಿಷಯ ತಿಳಿದ ಮೇಲೆ ಈಗ ನಾವು ಈ ಚರ್ಚೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದು ನಿಂತಿದ್ದೇವೆ. ಬ್ರಿಟಿಷರು ನೇರವಾಗಿ ಭಾರತದ ಆಡಳಿತವನ್ನು ಬಿಟ್ಟು ಹೋಗಲು ನಿರ್ಧರಿಸಿದರು. ತಮ್ಮ ಪ್ರಭಾವವನ್ನು ಉಳಿಸಿಕೊಳ್ಳಲು ಅವರು ಸಂವಿಧಾನದ ಅಡಿಪಾಯದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಸೇರಿಸುವಂತೆ ನೋಡಿಕೊಂಡರು. ನಮ್ಮ ಇಂದಿನ ವ್ಯವಸ್ಥೆಯ ಚೌಕಟ್ಟು ಕೇವಲ 1935ರದಲ್ಲ, ಇದರ ಬೇರುಗಳು ಇನ್ನೂ ಹಿಂದಕ್ಕೆ, ಅಂದರೆ 1860ರ ದಶಕಕ್ಕೆ ತೆಗೆದುಕೊಂಡು ಹೋಗುತ್ತವೆ. ಅಂದು ಬ್ರಿಟಿಷರು ರೂಪಿಸಿದ ಪೊಲೀಸ್ ವ್ಯವಸ್ಥೆ ಮತ್ತು ದಂಡ ಸಂಹಿತೆಗಳು
ಏನೆಂದು ಹೇಳುತ್ತೇವೆ. IPC ಇಂದಿಗೂ ನಮ್ಮ ಆಡಳಿತದ ಅಡಿಪಾಯವಾಗಿವೆ. ಅಂದರೆ ಅಂದು ಭಾರತೀಯರನ್ನು ತಿಕ್ಕಲು ಬರೆದ ಕಾನೂನುಗಳನ್ನೇ ನಾವು ಇಂದಿಗೂ ಸಂವಿಧಾನದ ಚೌಕಟ್ಟಿನಲ್ಲಿ ಪಾಲಿಸುತ್ತಿದ್ದೇವೆ. ಇದನ್ನು ನಾವು ಈ ಕೆಳಗಿನ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ 1935 ಭಾರತ ಸರ್ಕಾರದ ಕಾಯ್ದೆಗಳ ಬಳಕೆ. ನಮ್ಮ ಸಂವಿಧಾನದ ಸುಮಾರು 75% ಭಾಗ ಬ್ರಿಟಿಷರು ರೂಪಿಸಿದ 1935 ಭಾರತ ಸರ್ಕಾರದ ಕಾಯ್ದೆಯಿಂದಲೇ ಬಂದಿದೆ ಎಂದು ಹೇಳಲಾಗುತ್ತದೆ. ಬ್ರಿಟಿಷರು ಈ ಕಾಯ್ದೆಯನ್ನು ಭಾರತೀಯರನ್ನ ತಿಕ್ಕಲು ಮತ್ತು ಕೇಂದ್ರೀಕೃತ ಅಧಿಕಾರ ನಡೆಸಲು ರೂಪಿಸಿದ್ದರು. ಈ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಮುಂದುವರಿಸುವ ಮೂಲಕ ಆಡಳಿತದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗದಂತೆ ಅವರು ನೋಡಿಕೊಂಡರು. ಅಂದರೆ ಹೆಸರು ಬದಲಾದರೂ ಕೆಲಸ ಮಾಡುವ ಶೈಲಿ ಮಾತ್ರ ಬ್ರಿಟಿಷರದ್ದೇ ಆಗಿದೆ. ಎರಡನೆಯದಾಗಿ ಬ್ರಿಟಿಷ್ ಹಿತಾಸಕ್ತಿ ಮತ್ತು ಆಸ್ತಿಗಳ ಹಕ್ಕು. ಸಂವಿಧಾನದ ಆರಂಭದಲ್ಲಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು. ಇದರ ಹಿಂದೆ ಒಂದು ದೊಡ್ಡ ಉದ್ದೇಶವಿತ್ತು. ಅದೇನೆಂದರೆ ಬ್ರಿಟಿಷ್ ಕಂಪನಿಗಳು ಮತ್ತು ಅವರ ಆಪ್ತರಾದ ಜಮೀನ್ದಾರರ ಆಸ್ತಿಯನ್ನು ಭಾರತ ಸರ್ಕಾರವು ಸುಲಭವಾಗಿ ವಶಪಡಿಸಿಕೊಳ್ಳಬಾರದು. ಬ್ರಿಟಿಷರ ಆಶಯವಾಗಿತ್ತು. ಇದರ ಮೂಲಕ ಅವರು ತಮ್ಮ ಹೂಡಿಕೆಗೆ ರಕ್ಷಣೆ ಪಡೆದುಕೊಂಡರು. ಮೂರನೆಯದಾಗಿ ಹೇಳಬೇಕೆಂದರೆ ಅಧಿಕಾರಶಾಹಿ ಮತ್ತು ಪೊಲೀಸ್ ವ್ಯವಸ್ಥೆ. ಬ್ರಿಟಿಷರು ರೂಪಿಸಿದ ICS, ಇಂದಿನ IAS ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಹಾಗೆಯೇ ಉಳಿಸಿಕೊಳ್ಳಲಾಯಿತು. ನಮ್ಮ ಅಧಿಕಾರಿಗಳಿಗೆ ಬ್ರಿಟಿಷರೇ ತರಬೇತಿ ನೀಡಿದ್ದರಿಂದ ಸ್ವತಂತ್ರದ ನಂತರವೂ ಬ್ರಿಟಿಷ್ ನೀತಿಗಳನ್ನು ಜಾರಿ ಮಾಡುವುದು ಅವರಿಗೆ ಸುಲಭವಾಯಿತು. ನಾಲ್ಕನೆಯದಾಗಿ ಬ್ರಿಟಿಷರು ನೀಡಿದ ಪರೋಕ್ಷ ನಿರ್ದೇಶನಗಳು. ಬ್ರಿಟಿಷರು ನೇರವಾಗಿ ಸಂವಿಧಾನ ಸಭೆಯಲ್ಲಿ ಕುಳಿತುಕೊಳ್ಳದಿದ್ದರೂ 3 ಹಂತದಲ್ಲಿ ತಮ್ಮ ನಿರ್ದೇಶನಗಳನ್ನು ನೀಡಿದ್ದರು. ಸಂವಿಧಾನ ಸಭೆಯ ರಚನೆ, ಸಂವಿಧಾನವನ್ನು ಯಾರು ಬರೆಯಬೇಕು ಎಂಬುದನ್ನು ನಿರ್ಧರಿಸಿದ್ದೇ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್. ಅವರು ಹಾಕಿಕೊಟ್ಟ ಚೌಕಟ್ಟಿನಲ್ಲೇ ಸಂವಿಧಾನ ಸಭೆಯು ಕೆಲಸ ಮಾಡಬೇಕಿತ್ತು. ಬ್ರಿಟಿಷರು ತಮಗೆ ಪರಿಚಿತವಿದ್ದ ಸಂಸದೀಯ ವ್ಯವಸ್ಥೆಯನ್ನೇ ಭಾರತಕ್ಕೂ ನೀಡಿದರು. ಇದರಿಂದವರಿಗೆ ಭಾರತದ ಆಡಳಿತಗಾರರ ಜೊತೆ ಮಾತುಕತೆ ನಡೆಸಿ ಒಪ್ಪಂದ ಮಾಡಿಕೊಳ್ಳುವುದು ಸುಲಭವಾಯಿತು. ಭಾರತಕ್ಕೆ ಸಂಪೂರ್ಣ ಸ್ವತಂತ್ರ ನೀಡುವ ಬದಲು ಡೊಮಿನಿಯನ್ ಸ್ಟೇಟ್ ನೀಡುವ ಬಗ್ಗೆ ಬ್ರಿಟಿಷರು ಒತ್ತಡ ಹಾಕಿದ್ದರು. ಇದರ ಪರಿಣಾಮವಾಗಿ ಕಾಮನ್ವೆಲ್ತ್ ರಾಷ್ಟ್ರಗಳ ಗುಂಪಿನಲ್ಲಿದೆ. ಇದು ಬ್ರಿಟನ್ನ ರಾಜತಾಂತ್ರಿಕ ಹಿಡಿತ ಮುಂದುವರಿಯಲು ಹಾದಿ ಮಾಡಿಕೊಟ್ಟಿತ್ತು. ಐದನೆಯದಾಗಿ ಹೇಳುವುದಾದರೆ ಬ್ರಿಟನ್ ಮತ್ತು ಅಮೆರಿಕ ಭಾರತಕ್ಕೆ ಒಂದು ಸ್ಪಷ್ಟ ಸಂದೇಶ ನೀಡಿದ್ದವು. ಅದೇನೆಂದರೆ ಭಾರತದ ಹೊಸ ಸಂವಿಧಾನವು ಹಳೆಯ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳನ್ನು ಗೌರವಿಸಬೇಕು. ಅಂದರೆ ಬ್ರಿಟಿಷರ ಕಾಲದಲ್ಲಿ ಮಾಡಿದ ಸಾಲಗಳು ಮತ್ತು ಒಪ್ಪಂದಗಳನ್ನು ಭಾರತ ಸರ್ಕಾರ ಮುರಿಯುವಂತಿರಲಿಲ್ಲ. ಇದನ್ನೇ ನಾವು ನಿಯೋ ಕಾಲೋನಿಸಂ ಅಡಿಪಾಯ ಎನ್ನಬಹುದು. ಕೊನೆಯದಾಗಿ ನಾವೆಲ್ಲರೂ ಗಮನಿಸಬೇಕಾದ ಒಂದು ಸತ್ಯವಿದೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಎಂಬ ಬ್ರಿಟಿಷ್ ಪಾರ್ಲಿಮೆಂಟನ ಕಾಯ್ದೆಯ ಅಡಿಯಲ್ಲೇ ಭಾರತ ಸಂವಿಧಾನ ಸಭೆಗೆ ಅಧಿಕಾರ ಸಿಕ್ಕಿದ್ದು. ಅಂದರೆ ನಮಗೆ ಸಂವಿಧಾನ ಬರೆಯುವ ಅಧಿಕಾರ ಕೊಟ್ಟಿದ್ದೇ ಬ್ರಿಟಿಷ್ ಪಾರ್ಲಿಮೆಂಟ್. ಇದು ಅವರ ಪರೋಕ್ಷ ನಿಯಂತ್ರಣಕ್ಕಿರುವ ಅತಿ ದೊಡ್ಡ ಸಾಕ್ಷಿ. ನಮಗೆ ಹೇಳಲಾಗುತ್ತದೆ ಅಂಗ್ರೇಜರು ರಾತ್ರಿ 12 ಗಂಟೆಗೆ ಓಡಿ ಹೋದರು ಎಂದು. ಹೀಗೆ ಇತಿಹಾಸವನ್ನು ಆಳವಾಗಿ ನೋಡಿದಾಗ ನಮಗೆ ತಿಳಿಯುವುದೇನೆಂದರೆ, ಒಂದು ವೇಳೆ ಅಂದು ಹಿಟ್ಲರ್ ಬ್ರಿಟನ್ ಶಕ್ತಿಯನ್ನು ಉಡುಗಿಸದಿದ್ದರೆ ಮತ್ತು ಅಮೆರಿಕ ತನ್ನ ಆರ್ಥಿಕ ಲಾಭಕ್ಕಾಗಿ ಒತ್ತಡ ಹೇರದಿದ್ದರೆ ನಮಗೆ ಸ್ವಾತಂತ್ರ್ಯ ಎಂಬುದು ಒಂದು ಕನಸಿನ ಮಾತಾಗಿರುತ್ತಿತ್ತೇನೋ. ನೋಡಿ, ಬ್ರಿಟನ್ ಎಷ್ಟರ ಮಟ್ಟಿಗೆ ಕುಸಿದಿತ್ತೆಂದರೆ ಕೇವಲ ಭಾರತ ಮಾತ್ರವಲ್ಲ, ಯುದ್ಧದ ನಂತರ ಕೆಲವು ವರ್ಷಗಳಲ್ಲಿ ಅವರ ಹಿಡಿತದಲ್ಲಿದ್ದ ಸುಮಾರು 80ಕ್ಕೂ ಹೆಚ್ಚು ದೇಶಗಳು ಸ್ವತಂತ್ರ ಪಡೆದವು. ಇದು ಬ್ರಿಟನ್ನ ಅನಿವಾರ್ಯತೆಯೇ ಹೊರತು ಕೇವಲ ಅವರ ಉದಾರತೆಯಲ್ಲ, ಶಾಂತಿಯೂ ಅಲ್ಲ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಒಂದು ವೇಳೆ ನಾವು ಅನ್ಯ ದೇಶದ ನೇರ ಆಡಳಿತದಲ್ಲೇ ಮುಂದುವರೆದಿದ್ದರೆ ನಮ್ಮ ದೇಶದ ಅಸ್ಮಿತೆ ಮತ್ತು ಸಂಸ್ಕಾರಕ್ಕಾಗಿ ಇಂದಿಗೂ ಹೋರಾಡುತ್ತಿದ್ದೇವೇನೋ, ಆಗಲಾದರೂ ಸ್ವಲ್ಪ. ಆದರೆ ಇಂದು ನಮಗೆ ಸ್ವತಂತ್ರ ಸಿಕ್ಕಿದೆ ಎನ್ನುವ ಹೆಸರಿನಲ್ಲಿ ನಮ್ಮದೇ ಆದ ಸಂಸ್ಕಾರ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗಾಳಿಯಲ್ಲಿ ತೂರಿ ಅದನ್ನೇ ನಿಜವಾದ ಸ್ವತಂತ್ರವೆಂದು ಹೇಳಿಕೊಳ್ಳುತ್ತಾ ಓಡಾಡುತ್ತಿದ್ದೇವೆ ಎಂದೆನಿಸುತ್ತದೆ ನನಗೆ. ಇದು ಎಂತಹ ವಿಪರ್ಯಾಸ. ಇಂದು ನಮ್ಮ ದೇಶದಲ್ಲಿರುವ ಸಂವಿಧಾನವು ನಮ್ಮ ಮೂಲ ಸಂಸ್ಕಾರಗಳನ್ನು ಅಳವಡಿಸಿಕೊಂಡಿದೆಯೇ ಅಥವಾ ಬ್ರಿಟಿಷರು ನಮಗೆ ಹಾಕಿಕೊಟ್ಟ ಚೌಕಟ್ಟನ್ನೇ ನಾವು ಸಂವಿಧಾನವೆಂದು ನಂಬಿ ಬದುಕುತ್ತಿದ್ದೇವೆಯೇ? ಇದೇ ಇಂದಿನ ಅತಿ ದೊಡ್ಡ ಪ್ರಶ್ನೆ. ಇಂತಹ ಪ್ರಶ್ನೆಗಳು ತಲೆಯಲ್ಲಿ ಬಂದಾಗ ಶಾಂತಿಯುತವಾಗಿ ಕುಳಿತು ಯೋಚಿಸಿ. ಜೈ ಹಿಂದ್.